500 kV ಏನು ಇಶ್ಯೂ ಬರುತ್ತೆ ಅಂದರೆ ಆ್ಯಕ್ಚುಲಿ ಇದು ಈಜಿ ಏನಾದ್ರು ಆಫ್ ಆಯಿತು ಟ್ರಿಪ್ ಆಯಿತು ಅಂತ ಹೇಳುವಾಗ ಫಸ್ಟ್ ಬಂದು ಆಯಿಲ್ ಚೆಕ್ ಮಾಡಬೇಕು. ಓಕೆ, ಆಯಿಲ್ ಪ್ರೆಷರ್, ಆಯಿಲ್ ಲೆವೆಲ್. ಓಕೆ, ಆಯಿಲ್ ಲೆವೆಲ್ ಎಷ್ಟಿದೆ ಈಗ? ಆಯಿಲ್ ಲೆವೆಲ್ ಈಗ ಕರೆಕ್ಟ್ ಆಗಿದೆ. ಹೈ ಟು ಲೋ, ಮೀಡಿಯಂ ಇದೆ. ಹೈ ಇದು ಬಂದು ಹೈ. ಓಕೆ, ಈಗ ಜಾಸ್ತಿ ಹೋಗಬಾರ್ದು. ಆಯ್ತು. ಇದಕ್ಕಿಂತ ಕೆಳಗಡೆ ಇರಬೇಕು, ಇದಕ್ಕಿಂತ ಕೆಳಗಡೆ ಹೋಗಬಾರ್ದು. ಮೀಡಿಯಂ ಈಗ ಕರೆಕ್ಟ್ ಆಗಿದೆ. ಓಕೆ, ಇದನ್ನು ಚೆಕ್ ಮಾಡೋದು. ಆಯಿಲ್ ಚೆಕ್ ಮಾಡಿ ಆಯಿತು. ನೆಕ್ಸ್ಟ್ ಒಂದು ವಾಟರ್ ಟೆಂಪ್ರೇಚರ್, ವಾಟರ್ ರೇಡಿಯೇಟರ್ ಹೆಂಗೆ ಚೆಕ್ ಮಾಡೋದು? ಇದು ಕ್ಯಾಪ್. ಓಕೆ, ಇದು ಬಂದು ಕ್ಯಾಪ್. ಇದು ಓಪನ್ ಮಾಡಿ. ಓಪನ್ ಮಾಡಿ. ಇದು ಓಪನ್ ಮಾಡಿ. ಒಳಗಡೆ ಇದು ಒಂಥರ ಇದು ಫಿಲ್ಟರ್ ಇದು ಇರುತ್ತೆ. ಇದು ಕೈಗೆ ಸಿಗ್ಬೇಕು, ನೀರು ಕೈಗೆ ಸಿಗ್ಬೇಕು. ಓಕೆ, ನೀರಿದೆ. ಓಕೆ, ಇದು ಓಕೆ ಅಂತ. ಸೊ ರೇಡಿಯೇಟರ್ ಬೆಲ್ ಟೆನ್ಷನ್ ಹೆಂಗೆ ನೋಡೋದನ್ನ ಹೆಂಗೆ ನೋಡ್ಬೋದಾ? ನೆಕ್ಸ್ಟ್ ಈಗ ಇದೆ ನೋಡ್ಬೋದು. ಇದು ಕರೆಕ್ಟ್ ಆಗಿ ರೇಡಿಯೇಟರ್ ಇಲ್ಲಾಂದ್ರೆ ಅದು ಫುಲ್ ಲೂಸ್ ಇತ್ತು ಅಂದ್ರೆ ಏನಂದ್ರೆ ರನ್ನಿಂಗ್ ಅಲ್ಲಿ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಈಗ ಕರೆಕ್ಟ್ ಆಗಿ ಕೈಯಲ್ಲಿ ಈಗ ಕರೆಕ್ಟ್ ಆಗಿದೆ. ಇಲ್ಲಾಂದ್ರೆ ರನ್ನಿಂಗ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಇದು ಅದಾದ್ಮೇಲೆ ಇವೆರಡು ಓಕೆ ಇದ್ರೆ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಿದ್ಮೇಲೆ ಡಿಗ್ರಿ ತೋರಿಸುತ್ತೆ, ಕೂಲೆಂಟ್ ಟೆಂಪರೇಚರ್. ಓಕೆ, ಇದು ಬಂದು ಲೆವೆಲ್ ಕರೆಕ್ಟ್ ಆಗಿದ್ರೆ ಜಾಸ್ತಿ ಆಗಲ್ಲ. ಲೆವೆಲ್ ಏನಾದ್ರು ಒಂದು ಸ್ವಲ್ಪ ಕಡಿಮೆ ಆಯ್ತು ಅಂದ್ರೆ ಇಲ್ಲಿ ಜಾಸ್ತಿ ಆಗ್ಬಿಡುತ್ತೆ. 95 ಮೇಲೆ ಹೋಯ್ತು ಅಂದ್ರೆ ಡಿಜಿಟ್ ಟ್ರಿಪ್ ಆಗುತ್ತೆ. 85, 90 ಒಳಗಡೆ ಇರಬೇಕು. ರನ್ನಿಂಗ್ ಇದು ಲೂಬ್ ಆಯಿಲ್ ಪ್ರೆಷರ್. ಆಯಿಲ್ ಸರ್ಕ್ಯುಲೇಷನ್ ಆಗ್ತಿದೆ ಇದು ಚೆಕ್ ಮಾಡಕ್ಕೆ. ಇದು ಮಿನಿಮಮ್ 3 ಬಾರಿ ಇರಬೇಕು. 0 ಈಗ ಆಫ್ ಅಲ್ಲಿ ಇದೆ ಇಂಜಿನ್. ಸ್ಟಾರ್ಟ್ ಆದಾಗ 3 ಬರುತ್ತೆ. 3 ಬಾರಿ ಇರಬೇಕು. ಆಮೇಲೆ ಬ್ಯಾಟ್ರಿ ವೋಲ್ಟೇಜ್, ಇದು ಬಂದು ಇಂಜಿನ್ ಸ್ಪೀಡು 1500 ಇರಬೇಕು ರನ್ನಿಂಗ್ ಅಲ್ಲಿ. ಒಂದು ಸ್ವಲ್ಪ ಸ್ಲೋ ಆಯ್ತು ಅಂದ್ರೆ ಇಂಜಿನ್ ಟ್ರಿಪ್ ಆಗುತ್ತೆ. ಓಕೆ, ಇದು ಬಂದು ಇಂಜಿನ್ ಅವರ್ಸು. ಬ್ಯಾಟ್ರಿ ವೋಲ್ಟೇಜ್ 20 ಎರಡು ಬ್ಯಾಟ್ರಿ 24 ಇರುತ್ತೆ. ಇದು ಚಾರ್ಜಿಂಗ್ ಅಲ್ಲಿ 27 ಇರಬೇಕು. ಇಷ್ಟು ಡೈಲಿ ಇದು ಇಷ್ಟು ಚೆಕ್ ಮಾಡಿ. ಈಗ ಏನೋ ಫಸ್ಟ್ ಅಲ್ಲಿ ಬಂದ್ಮೇಲೆ ಫಿಲ್ಟರ್ ಏನಾದರೂ ಚೌಕ್ ಆದ್ರೆ ರೆಡ್ ಇಂಡಿಕೇಶನ್ ತೋರಿಸುತ್ತೆ. ಓಕೆ, ಅಲ್ಲಿ ಗೊತ್ತಾಗ್ಬಿಡುತ್ತೆ. ಓಕೆ, ಫುಲ್ ರೆಡ್ ಆಗಿ ಇಂಡಿಕೇಶನ್ ತೋರಿಸುತ್ತೆ. ಓಕೆ, ಪುನಃ ಅದು ಮೇಲ್ಗಡೆ ಪ್ರೆಸ್ ಮಾಡಿದ್ರೆ ರೀಸೆಟ್ ಆಗುತ್ತೆ. ಓಕೆ, ಡೈಲಿ ಆಮೇಲೆ ಕ್ಲೀನ್ ಆಗಿದೆಯಾ, ಆಯಿಲ್ ಏನಾದ್ರು ಲೀಕೇಜ್ ಆಗಿದೆಯಾ, ಆಯಿಲ್ ಲೀಕೇಜ್ ಏನಿದೆ ನೋಡ್ತಾ ಇದ್ದೀವಿ, ಎಲ್ಲ ಕ್ಲೀನ್ ಇದೆ. ಲೀಕೇಜ್ ಇದ್ರೆ ಓಕೆ. ಅದಾದ್ಮೇಲೆ ಇದು ಏನೇನು ಫಿಲ್ಟರ್ ಇದೆ? ಇದೊಂದು ಆಯಿಲ್ ಫಿಲ್ಟರ್. ಲೀಕೇಜ್ ಇದು ಡೀಸೆಲ್ ಫಿಲ್ಟರ್ ಇದೆ. ಇದು ಎರಡು ಬಂದು ಡೀಸೆಲ್ ಫಿಲ್ಟರ್. ಓಕೆ, ಇದೇ ಬಂದು ಆಯಿಲ್ ಫಿಲ್ಟರ್. ಓಕೆ, ಆ ಕಡೆ ಒಂದು ಬೈಪಾಸ್ ಫಿಲ್ಟರ್. ಇದು ಏರ್ ಫಿಲ್ಟರ್. ಓಕೆ, ಇದೆಲ್ಲ ಚೆಕ್ ಮಾಡ್ತಿರ್ಬೇಕಾದ್ರೆ ಲೀಕೇಜ್ ಆಗ್ತಾ ಇದೆ. ಓಕೆ, ಇದು ಇದರಲ್ಲಿ ಇಂಜಿನ್ ಪಾರ್ಟ್, ಆಲ್ಟರ್ನೇಟ್ ಪಾರ್ಟ್. ಇದು ಬಂದು ಇಲ್ಲಿಂದ ಇಂಜಿನ್. ಓಕೆ, ಅದು ಬಂದು ಆಲ್ಟರ್ನೇಟ್. ಓಕೆ, ಹೆಂಗೆ ಇದು ವರ್ಕಿಂಗ್ ಇದೆ? ಹೆಂಗೆ ಆಗುತ್ತೆ ವರ್ಕಿಂಗ್ ಬಂದು ಇದು ಇಂಜಿನ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗಿ ಅದು ಇಲ್ಲಿಂದ ಎನರ್ಜಿ ಅದಕ್ಕೆ ಕನ್ವರ್ಟ್ ಮಾಡುತ್ತೆ. ಓಕೆ, ಈ ಇಂಜಿನ್ ಸ್ಟಾರ್ಟ್ ಆಗಿ ಅಲ್ಲಿಂದ ಅದು ತಿರುಗಿದ್ರೆ ಅದೇನಾಗುತ್ತೆ, ವೋಲ್ಟೇಜ್ ಪ್ರೊಡ್ಯೂಸ್ ಮಾಡಿ ಇದಾಗಿ ಅಲ್ಲಿಂದ ವೋಲ್ಟೇಜ್. ಓಕೆ, ಈಗ ಡೈಲಿ ಚೆಕ್ ಜಸ್ಟ್ ಬಂದು ಆಯಿಲ್ ನೋಡೋದು, ರೇಡಿಯೇಟರ್ ವಾಟರ್ ಮತ್ತು ರೇಡಿಯೇಟರ್ ಬೆಲ್ಟ್, ಆಮೇಲೆ ಕ್ಲೀನ್ ಆಗಿದೆಯಾ ನೋಡೋದು. ನೆಕ್ಸ್ಟ್ ಬ್ಯಾಟ್ರಿ ವೋಲ್ಟೇಜ್ ಕರೆಕ್ಟ್ ಆಗಿದೆ. ಆಮೇಲೆ ಬ್ಯಾಟ್ರಿ ಟರ್ಮಿನಲ್ಗೆ ಇದೆಲ್ಲ ಹಾಕ್ತೀರಾ? ಗ್ರೀಸ್ ಹಾಕ್ಬೇಕು. ಆಯಿಲ್ ಹಾಕಿದ್ರೆ ಸಾಕು, ಗ್ರೀಸ್ ಹಾಕ್ಬೇಕು. ಆಯಿಲ್ ಇದೇ ಆಯಿಲ್ ಅದಾದ್ಮೇಲೆ ಬೇರೆ ಏನೋ ಚೆಕ್ ಮಾಡಬೇಕಾ ಇದರಲ್ಲಿ? ಬೇರೆ ಏನೋ ಇಶ್ಯೂಸ್, ಸ್ಮಾಲ್ ಇಶ್ಯೂಸ್ ಬಂದರೆ ಏನೇನು ಬರ್ಬೋದು? ಈಗ ಸ್ಮಾಲ್ ಇಶ್ಯೂ ಅಂದರೆ ಅದು ಬ್ಯಾಟ್ರಿ ಪ್ರಾಬ್ಲಮ್ ಅಂತ ಸ್ಟಾರ್ಟ್ ಆಗುತ್ತೆ. ಓಕೆ, ಅದು ಆಮೇಲೆ ಇದು ಏರ್ ಲಾಕ್ ಆಗುತ್ತೆ. ಏನು ರೀಸನ್ ಏನಾಗ್ತದೆ? ಏರ್ ಲಾಕ್ ಅಂದರೆ ಇದು ಫ್ಯೂಯಲ್ ಕಡಿಮೆ ಇರೋದ್ರಿಂದ ಏರ್ ಲಾಕ್ ಆಗುತ್ತೆ. ಓಕೆ, ಅದಾದಮೇಲೆ ಬೇರೆ ಏನು ಫಾಲ್ಟ್ ಬರ್ತದೆ? ಬೇರೆ ಇದು ಲೂಸ್ ಇದ್ರು ಏರ್ ಲಾಕ್ ಆಗೋ ಚಾನ್ಸಸ್. ಓಕೆ, ಅದು ಓವರಿಂಗ್ ಹೋಗಿದ್ರು ಚಾನ್ಸಸ್. ಓಕೆ, ಈಗ ಡೀಸೆಲ್ ಲೀಕೇಜ್ ಇದ್ರೂ ಏರ್ ಲಾಕ್ ಆಗೋ ಚಾನ್ಸಸ್. ಈಗ ಇದು ಬೀಚಕ್ಕೆ ಎಷ್ಟು ತಿಂಗಳಿಗೆ ಇಯರ್ಲಿ ಒಂದು ಟೈಮ್ ಮಾಡಬೇಕು. ಇಲ್ಲ ಅಂದರೆ 250 ಅವರ್ಸ್ಗೆ ಒಂದ್ಸಲ ರಿಪೋರ್ಟಲ್ಲಿ ನೋಡ್ಬೇಕು ಯಾವಾಗ ಮಾಡಿದ್ದಾರೆ ಬೀಚ್. ಓಕೆ, ನೆಕ್ಸ್ಟ್ 250 ಅವರ್ಸ್ ಪ್ಲಸ್ ನೋಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ಯಾವಾಗ ನೆಕ್ಸ್ಟ್ ನೋಡ್ಬೋದು. ಆಮೇಲೆ ಬೀಚಿಗೆ ರೆಕಮೆಂಡ್. ಓಕೆ, ಬೇರೆ ಏನಾದರೂ ನಾವು ನೋಡಬೇಕಾ? ಬೇರೆ ಸೇಫ್ಟಿ ಕನ್ಸರ್ನ್ ಇದು ಲೀಕೇಜ್ ಇದೆ, ಜಾಸ್ತಿ ಲೀಕ್ ಆಗೋದು ಕೊಡ್ಬೋದು. ಆಗಾಗ ಒರೆಸ್ಕೊಂಡು ಓಪನ್ ಬಂದ ತಕ್ಷಣ ಈಗ ತೋರಿಸ್ಕೊಡ್ನಲ್ಲ ಆಯಿಲ್ ಕೂಲೆಂಟ್ ಲೆವೆಲ್ ಮೇನ್ ಇದು
ಫಸ್ಟು. ಅದಾದಮೇಲೆ ರನ್ನಿಂಗಲ್ಲಿ ಬೆಲ್ಟ್ ವೈಬ್ರೇಷನ್ ಬರ್ಬೋದು ಜಾಸ್ತಿ. ಆಮೇಲೆ ಆರ್ ಪಿ ಎಮ್ ಕರೆಕ್ಟಾಗಿದೆ ಅದು ನೋಡ್ಕೋಬೇಕು. ಇಲ್ಲೇ ತೋರಿಸುತ್ತೆ 1500 ಮಿನಿಮಮ್ ಆರ್ ಪಿ ಎಮ್ ಇರಬೇಕು. ಅದಕ್ಕಿಂತ ಕೆಳಗಡೆ ಬಂದರೆ ಇಂಜಿನ್ ಟ್ರಿಪ್ ಆಗುತ್ತೆ. ಓಕೆ. ಈಗ ಜಸ್ಟ್ ಆ ಡಿ ಜಿ ರನ್ ಆಗ್ತಾ ಇದೆ ಅಲ್ಲ, ಅದರಲ್ಲಿ ಟೆಂಪರೇಚರ್ ಮಾತ್ರ ಒಂದ್ಸತಿ ನೀವು ನೋಡೋದು.